ಪರಶಾಂಪುರ ಹೋಬಳಿಯ ಆಂಧ್ರ ಗಡಿಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ದೊಡ್ಡಚೆಲ್ಲೂರು ಅಂತೇಳಿ ನಾಮಫಲಕವನ್ನು ನೋಡ್ತಾ ಇದ್ದೀರಾ. ಭಾಳ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಇದೆ. ಅಷ್ಟೇ ರೀತಿಯಾಗಿರ್ತಕ್ಕಂಥ ಮೈದಾನ ಇದೆ. ಆಮೇಲೆ ಮುಂಭಾಗ ಇದರ ಮುಂಭಾಗ ಒಳ್ಳೆ ಗಿಡಮರಗಳನ್ನು ಕೂಡ ಚೆನ್ನಾಗಿ ಸಾಕಿದ್ದಾರೆ. ರಸ್ತೆ ಮುಖ್ಯ ರಸ್ತೆಯಿಂದ ಒಳಗಡೆ ನೋಡಲಿಕ್ಕೆ ಬಹಳ ತುಂಬ ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ ಅಂತ ನೋಡುಗರಿಗೆ ಮತ್ತು ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಗೊತ್ತಾಗುತ್ತೆ. ಅದೇ ಆವರಣ ಹೊಳವಕ್ಕಿ ಬಂದಾಗ ಇಲ್ಲಿನ ಅವ್ಯವಸ್ಥೆ ಒಂದ್ಸರಿ ನೀವು ತಾವು ನೋಡ್ಬೋದು. ಎಷ್ಟು ತೆರನಾಗಿರ್ತಕ್ಕಂಥ ಲಂಟನ್ ಇಲ್ಲಿ ಏನು ಪೊಟ್ರೆ ಅಂತ ಕರೀತಾರೆ ಅಥವಾ ಪೊದೆ ಅಂತ ಕರೀತಾರೆ. ಲಂಟನ್ನು ಪೊಟ್ರೆ, ಸೀಮೆಜಾಲಿ, ಸಾಕಷ್ಟು ಸೀಮೆಜಾಲಿ ಸುತ್ತು ಕಾಂಪೌಂಡ್ ಸುತ್ತ ಬೆಳೆದಿದೆ. ಒಂಥರ ಕಾಡು ಮೇಲೂ ಆ ಮಟ್ಟಕ್ಕೆ ಹೆಚ್ಚು ದೊಡ್ಡದಾಗಿ ಬೆಳೆದಿದೆ. ಅಲ್ಲಿ ಮುಂಭಾಗ ಮಾತ್ರ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಸುತ್ತು ಕಾಂಪೌಂಡಲ್ಲಿ ನೋಡಿದ್ರೆ ಪೂರಾ ಲಂಟನ್ನು, ಪೂರಾ ಸೀಮೆಜಾಲಿ ಅಷ್ಟೊಂದು ವ್ಯತಿರಿಕ್ತವಾಗಿದೆ, ತಾವು ನೋಡ್ಬೋದು. ಮತ್ತು ಇಲ್ಲಿ ಹಾಸ್ಪಿಟ್ಲಲ್ಲಿ ಬಿಸಾಕ್ತಕ್ಕಂಥ ಸಿರಿಂಜ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಬಾಟಲ್ ಆಗಿರ್ಬೋದು, ಎಲ್ಲವೂ ಕೂಡ ಚಿತ್ರದಲ್ಲಿ ಕೂಡ ನೋಡ್ಬೋದು. ಆ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆ ಇಲ್ಲಿ ಆಗರವಾಗಿದೆ. ಅದಕ್ಕಿಂತ ಬಹುಮುಖವಾಗಿ ನಾನು ಸಾಮಾಜಿಕ ಹೋರಾಟಗಾರ ಪಿಲ್ಲಳ್ಳಿ ಸಿ ಚಿತ್ರಲಿಂಗಪ್ಪ ಮತ್ತು ವಕೀಲರು. ನಾನೇ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತೇಳಿ ಬಂದರೆ ಇಲ್ಲಿ ನೋಡಿರಿ ತ್ಯಾಜ್ಯ ಇಲ್ಲೇ ಮುಂಭಾಗನೇ, ಇಲ್ಲಿ ಹಾಸ್ಪಿಟ್ಲ್ ಗೋಡೆ ಇದೆ, ಆ ಗೋಡೆ ಮುಂಭಾಗನೇ ಅಷ್ಟೊಂದು ತ್ಯಾಜ್ಯ ಬಿದ್ದಿದೆ. ಕೆಟ್ಟು ವಾಸನೆ ಬರ್ತಿದೆ ಮತ್ತು ಹುಳ ಉಪ್ಪುಗಳೆಲ್ಲ ಸೇರ್ಕೊಂಡಿದ್ದಾವೆ ಇಲ್ಲೆಲ್ಲ. ಆಮೇಲೆ ಗುಂಗುರಿನ ಕಾಟನೂ ಕೂಡ ಜಾಸ್ತಿ ಆಗಿದೆ. ಆಮೇಲೆ ಇಲ್ಲಿ ಬಂದು 4 ಜನ ಇದ್ದರು ಇಲ್ಲಿ, ಅವರು ಯಾರೋ ಪೇಷಂಟ್ಗಳು. ಏನು ಸ್ವಾಮಿ ಡಾಕ್ಟ್ರ್ ಇಲ್ವಾ ಅಂತಂದರೆ, ಇಲ್ಲ ಡಾಕ್ಟ್ರ್ ಇಲ್ಲ ಅಂತ ಹೇಳಿದರು. ನೋಡಿ, ಅವರು ಕೂಡ ಒಂದು 5 ರಿಂದ 6 ಜನ ಕೂತಿದ್ದಾರೆ ಇಲ್ಲಿ. ಒಂದು 5 ರಿಂದ 6 ಜನ ಕೂತಿದ್ದಾರೆ ಇಲ್ಲಿ. ಶನಿವಾರ ಭಾನುವಾರ ಡಾಕ್ಟ್ರ್ ಯಾವತ್ತೂ ಬರಲ್ಲ. ಬೇರೆ ದಿನದಲ್ಲೂ ಕೂಡ ಏನಮ್ಮ ಶನಿವಾರ ಬರ್ತಾರೆ ನಮ್ಮ ಡಾಕ್ಟ್ರು? ಜೋರಿ ಈ ಕಡೆ ನೋಡಿ, ಶನಿವಾರ ಭಾನುವಾರ ಬರ್ತಾರಾ? ಯಾವಾಗೂ ಬರಲ್ಲ. ಬೇರೆ ದಿನದಲ್ಲಿ ವಾರಕ್ಕೆ 1 ದಿನ 2 ದಿನ ಬರ್ತಾರೆ. ಎಷ್ಟೊತ್ತಾಗಿರ್ತಾರೆ? ಒಂದು 3 ಗಂಟೆವರೆಗೂ 3 ಗಂಟೆವರೆಗೂ ಇರ್ತಾರೆ, ಆಮೇಲೆ ಇರಲ್ಲ. ಇಲ್ಲೊಂದು 3 ಜನ ಇದ್ದಾರೆ ಪುರುಷರು, ಅವ್ರನ್ನೂ ಒಂಚೂರು ಮಾತಾಡ್ಸ್ತೀನಿ. ನನಗೆ ನೋಡ್ರಿ, ಏನು ಸ್ವಾಮಿ ಡಾಕ್ಟ್ರು ಬರ್ತಾರಾ? ಡಾಕ್ಟ್ರು ಬರ್ತಾರೆ. ಒಂದು ವಾರದಂತೆ ಬಂದು ಬೆಂಗಳೂರು ವಾರ್ಡಿಗೆ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದಾರಂತೆ. ಈ ಶನಿವಾರ ಭಾನುವಾರ ಬರೋದೇ ಇಲ್ವಾ? ಶನಿವಾರ ಭಾನುವಾರ ಬರ್ತಾರೆ, ಬಂದು ಶನಿವಾರ ಬರ್ತಾರೆ, 12 ಗಂಟೆ ಅದಾಗ ಹೋಗ್ತಾರೆ. ಮತ್ತು ಇವತ್ತು ಯಾಕೆ ಬಂದಿಲ್ಲ? ಬೆಂಗಳೂರಾಗ ಅಡ್ಮಿಂಟ್ ಆಗ್ಯಾವ್ರಲ್ಲ. ಹಂಗಾಗಿ ಇವತ್ತು ಬಂದಿಲ್ಲ. ಹಂಗೆ ಅನೇಕ ಬೇರೆ ಶನಿವಾರ ಭಾನುವಾರ ಹಿಂಗೆ ಒಟ್ಟು ಬರ್ತಾರೆ ಮೊದಲೆಲ್ಲ ಬರೋರು. ಬೆಂಗಳೂರು ಆಸ್ಪತ್ರೆಗೆ ಹೋಗ್ಯಾವ್ರು ಅವರು, ಅವಾಗ ಹಿಂದಕ್ಕೆ ಬರಲ್ಲ. ಮತ್ತು ಇಲ್ಲಿ ಆಸ್ಪತ್ರೆಯಲ್ಲಿ ಮಾತ್ರೆ ಇಂಜೆಕ್ಷನ್ ಎಲ್ಲ ಕರೆಕ್ಟ್ ಮಾಡ್ತಾರೆ? ಮೇಡಮ್ ಕೊಡ್ತಾರೆ. ನರ್ಸ್ಗಳು ಮಾತ್ರ ಕೊಡ್ತಾರೆ, ಡಾಕ್ಟ್ರುಗಳು ಕೊಡಲ್ಲ. ಇವತ್ತು ಬೆಳಗ್ಗಿಂದ ಎಷ್ಟು ಜನ ಬಂದೋದ್ರು? ಇವತ್ತು ಬಂದವ್ರು ಸಹ ಒಂದು 50 ಜನ ಬಂದೋಗ್ಯವ್ರು ನೋಡಿ. 11/4/2026 ಶನಿವಾರದಂದು ಬೆಳಗ್ಗಿಂದ 40 ರಿಂದ 50 ಜನ ಇಲ್ಲಿ ದೊಡ್ಡಬೀರ್ನಹಳ್ಳಿ, ಆಮೇಲೆ ಎಂಥದ್ದು ಚಿಕ್ಕಚೆಲ್ಲೂರು, ಅಗ್ರಾರ ಮತ್ತು ಇಲ್ಲಿ ಅಕ್ಕಪಕ್ಕ ಕಪ್ಲಿಗಳೆಲ್ಲ ಇದ್ದಾರೆ. ಸಿರಾದರ ಕಪ್ಲೆ, ಹೊನ್ನೇನರಪ್ಪ, ಈ ಕಪ್ಲಿಗಳೆಲ್ಲ ಇದ್ದಾರೆ. ದೊಡ್ಡಾಪುರ ಇವರೆಲ್ಲರೂ ಕೂಡ ಬಂದು ಬೆಳಗಿಂದ 50 ಜನ, ಒಂದು 50 ರಿಂದ 60 ಜನ ಪೇಷಂಟ್ ಬಂದೋದ್ರಂತೆ. ಈ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆ ಇದ್ದರೂ ಕೂಡ ನಾನು ನೇರವಾಗಿ ಈಗ ತಾನೇ DH ಅವ್ರಿಗೆ ಫೋನ್ ಮಾಡಿದೆ. ಸರ್, ಅವ್ರಿಗೆ ಗಮನಕ್ಕೆ ತರ್ತೀನಿ, ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸ ಮಾಡ್ತೀನಿ, ಅವ್ರನ್ನ ಕರೆಸುವಂಥ ಕೆಲಸ ಮಾಡ್ತೀನಿ, ಅವ್ರಿಗೆ ಹೇಳ್ತೀನಿ, ತಾವು ನೆನಪು ಮಾಡಿದ್ದು ಭಾಳ ಒಳ್ಳೆಯದಾಯಿತು ಅಂತ ಹೇಳಿದರು. ಆಮೇಲೆ ತಕ್ಷಣ ಹಿಂದೆ TH ಅವ್ರಿಗೆ ಫೋನ್ ಮಾಡಿದೆ. ಅವರು ಕೂಡ ಇದೇ ಮಾತನ್ನು ಹೇಳಿದರು. ಸರ್ ಆಯಿತು, ಅವ್ರ ಗಮನಕ್ಕೆ ತರ್ತೀನಿ, ಶನಿವಾರ ಭಾನುವಾರ ಕಂಪಲ್ಸರಿ ಇರಬೇಕು ಸರ್, ಬೆಳಗ್ಗೆ 9 ಗಂಟೆಗೆ ಹೋದರೆ ಮಧ್ಯಾಹ್ನ 2 ಗಂಟೆವರೆಗೆ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಇಡೀ ದಿನ ಶನಿವಾರ ಆಗಿದೆ. 40 ರಿಂದ 50 ಜನ ಕೆಲಸ ಬದುಕನ್ನು ಬಿಟ್ಟು ಬಂದು ಹೋಗಿದ್ದಾರೆ. ಹಂಗಾಗಿ ನಾನು ಹೇಳುವಂಥದ್ದು ಏನಂದರೆ, ಸರ್ಕಾರ ಕೊಟ್ಟಿದ್ದೆ ಸವಲತ್ತುಗಳನ್ನು ಸದ್ಬಳಕೆ ಮಾಡುವಂತಹ ಕೆಲಸ ಇಲ್ಲಿ ಅಧಿಕಾರಿ ವರ್ಗದವರು, ಜಿಲ್ಲಾ DHO ಆಗಿರ್ಬೋದು, THO ಆಗಿರ್ಬೋದು ಮತ್ತು ವೈದ್ಯಾಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಆ ಕೆಲಸ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿ ಸಂಬಳಕ್ಕೆ ತಕ್ಕ ನಿರ್ವಹಣೆ ಮಾಡಿದರೆ ಈ ಭಾಗದ ರೋಗಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೆ ಹೇಳ್ತೀನಿ. ಮತ್ತು ಆಸ್ಪತ್ರೆಗೆ ಬೀಗ ಹಾಕಿ ಹೋರಾಟ ಮಾಡೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ತಮ್ಮ ಕರ್ತವ್ಯ ನಿರ್ವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಈ ಮಾಧ್ಯಮದ ಮುಖಾಂತರ ನಾನು ಒತ್ತಾಯ ಮಾಡ್ತಾಯಿದ್ದೀನಿ.